ತನ್ನ ಹೊಸ ಸೈಕಲಲ್ಲಿ ವಿಜಯ್ ಹೋಗುತ್ತಿದ್ದಾಗ ಒಬ್ಬರು ಅಜ್ಜಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವುದನ್ನು ನೋಡಿ ಸಂತೋಷದಿಂದ, ಅಜ್ಜಿ, ನನ್ನ ಹಿಂದೆ ಸೈಕಲ್ ಮೇಲೆ ಕುಳಿತುಕೊಳ್ಳಿರಿ, ನಾನು ನಿಮ್ಮನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗುತ್ತೇನೆಂದು ಹೇಳಿದ. ಅದಕ್ಕೆ ಅಜ್ಜಿ, ಬೇಡಪ್ಪ, ನಾನು ಬಿದ್ದು ಹೋಗುತ್ತೇನೆ, ನನಗೆ ಭಯವಾಗುತ್ತಿದೆ ಎಂದು ಹೇಳಿದರು. ಆ ಪರಿಸ್ಥಿತಿಯಲ್ಲಿ ಅಜ್ಜಿಗೆ ಹೆದರಿಕೆಯಾದದ್ದು ಸಹಜವೇ. ವಯಸ್ಸಾಗುತ್ತಾ ಬಂದ ಹಾಗೆ ಕೆಲವರು ತಮ್ಮ ಜೀವನದಲ್ಲಿ ಬರುವ ಸವಾಲುಗಳನ್ನು ಎದುರಿಸಲು ಹೆದರುತ್ತಾರೆ. ಅವರಿಗೆ ಸೋಲುವಿಕೆ ಎಂಬುದು ಭಯ ಪಡಿಸುವಂತದಾಗಿದೆ. ಅದನ್ನು ಹೀಗೆ ಹೇಳಬಹುದು: ಸಾಧ್ಯವಾ ಇಲ್ಲವಾ ಎಂದು ತೀರ್ಮಾನಿಸಲು ಹಿಂಜರಿಯುತ್ತಾರೆ ಎಂಬುದಾಗಿ. ಆತ್ಮವಿಶ್ವಾಸ ಇಲ್ಲದವರು ಯಾವುದೇ ಕಾರ್ಯವನ್ನು ಮಾಡಲು ಮುಂದೆ ಬರುವುದಿಲ್ಲ. ಇದರಿಂದ ಒಳ್ಳೆಯ ಕಾರ್ಯಗಳಲ್ಲಿ ಹೊಂದಬಹುದಾದ ಅಭಿವೃದ್ಧಿಯನ್ನು ಕಳೆದುಕೊಳ್ಳುತ್ತಾರೆ. ಪ್ರಿಯರೇ, ಹೊಸ ಸಂದರ್ಭಗಳಿಗೆ ಇಲ್ಲ ಎಂದು ಹೇಳುವ ಮುಂಚೆ ಸ್ವಲ್ಪ ಆಲೋಚಿಸಿ ಜಾಗ್ರತೆಯಿಂದಿರಿ. ಹೊಸ ಪುಸ್ತಕಗಳು, ಹೊಸ ವಾಹನಗಳು, ಹೊಸ ಆರಾಧನೆಗಳು, ಹೊಸ ಯೋಜನೆಗಳು ನೀವು ನಿರೀಕ್ಷಿಸದ ರೀತಿಯಲ್ಲಿ ನಿಮಗೆ ಬಹುಮಾನಗಳನ್ನು ಕೊಡಬಹುದು. ನಿಮಗೆ ವಯಸ್ಸು ಹೆಚ್ಚುತ್ತಿದ್ದರೂ ನಿಮ್ಮ ಮುಂದಿರುವ ಪರಿಸ್ಥಿತಿಗಳಲ್ಲಿ ಧೈರ್ಯದಿಂದ ಮುನ್ನಡೆಯಿರಿ. ನಿಮ್ಮ ಜೀವಿತ ಕಾಲವೆಲ್ಲ ಯೌವನದಲ್ಲಿರಲು ನಂಬಿಕೆಯ ಜೀವನ ಸಹಕರಿಸುತ್ತದೆ. ಆತನ ಕೃಪಾವರಗಳು ನಿಂತು ಹೋಗವು, ದಿನದಿನವೂ ಹೊಸದಾಗಿ ಒದಗುತ್ತವೆ ಎಂದು ಬೈಬಲ್ ಹೇಳುತ್ತದೆ.